ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ, ನಾನು ಇವತ್ತು ರಿಟರ್ನಿಂಗ್ ಅಂತಕ್ಕಂತಹ ಪದ್ಯವನ್ನು ವಿವರಿಸಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಕೇಳಲಿಕ್ಕೆ ಸಿದ್ಧರಿದ್ದೀರಲ್ವ? ರಿಟರ್ನಿಂಗ್ ಪದ್ಯ ಎ ಕೆ ರಾಮಾನುಜನ್ ಬರೆದಂತಹದ್ದು. ಎ ಕೆ ರಾಮಾನುಜನ್ ಅಂತಕ್ಕಂಥ ಒಬ್ಬ ಭಾರತೀಯ ಇಂಗ್ಲೀಷ್ನಲ್ಲಿ ಬರೆಯಬಹುದಾದಂತಹ ಒಬ್ಬ ಪ್ರಸಿದ್ಧ ಕವಿಯಾಗಿದ್ದಾರೆ. ಸೊ ನಾನು ಇಲ್ಲೊಂದು ಟೆಕ್ಸ್ಟ್ ಇದೆ, ಅದನ್ನು ಓದ್ತಾ ಇಂಗ್ಲೀಷಲ್ಲಿ ಅದನ್ನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಎ ಕೆ ರಾಮಾನುಜನ್ ವಾಸ್ ಎ ಪೊಯೆಟ್ ಆಫ್ ಡೆಲಿಕೇಟ್ ಆ್ಯಂಡ್ ರಿಫೈನ್ಡ್ ಸೆನ್ಸಿಬಿಲಿಟೀಸ್ ಅಂತ ಹೇಳ್ತಾರೆ. ಸೊ ಎ ಕೆ ರಾಮಾನುಜನ್ ಒಬ್ಬ ಸೂಕ್ಷ್ಮವಾದ, ಪ್ರಬುದ್ಧವಾದಂತಹ ಸಂವೇದನಾಶೀಲ ಕವಿ ಮತ್ತು ಈ ಟ್ರೈಡ್ ಇಸ್ ಬೆಸ್ಟ್ ಟು ಪರ್ಫೆಕ್ಟ್ ಎ ಟ್ರಾನ್ಸ್ಲೆಂಟ್ ಸ್ಟೈಲ್ ಇನ್ ಇಸ್ ಪೊಯೆಟ್ರಿ. ಅವರು ತುಂಬ ಪಕ್ಕ ಅಥವಾ ಪರಿಪೂರ್ಣವಾದಂತಹ ತನ್ನ ಕಾವ್ಯದಲ್ಲಿ ಒಂದು ಅರೆ ಪಾರದರ್ಶಕ ಅಥವಾ ನಿಮಗೆ ಅಷ್ಟಾಗಿ ಸೂಕ್ಷ್ಮವಾಗಿ ಅಥವಾ ಅಷ್ಟೇ ಸೂಚ್ಯವಾಗಿ ಹೇಳುವಂತಹ ಒಂದು ಕಾವ್ಯದ ಶೈಲಿ ಇದು. ಮೇಲ್ನೋಟಕ್ಕೆ ನಿಮಗೆ ಅಷ್ಟು ಸುಲಭವಾಗಿ ಅದರ ಒಳಾರ್ಥವನ್ನು ಗ್ರಹಿಸಲಿಕ್ಕೆ ಆಗದೇ ಇರತಕ್ಕಂತಹ ಒಂದು ಅಕ್ಷರ ಹೊಸ ಕಾವ್ಯ ಅಂದರೆ ಸಾಹಿತ್ಯದ ಒಂದು ಪ್ರಕಾರವನ್ನು ಅವರು ಈ ಕಾವ್ಯದಲ್ಲಿ ಈ ಪದ್ಯದಲ್ಲಿ ಅವರು ಅಷ್ಟೇ ನಿಖರವಾಗಿ ಹಿಡಿದಿಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ರಾಮಾನುಜನ್ಸ್ ಪೊಯೆಟ್ರಿ ಶೋಸ್ ಈಸ್ ಪ್ರೀ ಆಕ್ಯುಪೇಷನ್ ವಿತ್ ದ ಮೂಮೆಂಟ್ ಆಫ್ ಫಿಕ್ಸಿಟಿ ಅಪಾನ್ ಎ ಟೊರೆಂಟ್ ಆಫ್ ಚೇಂಜ್ ಅಂತ. ರಾಮಾನುಜನ್ ಅವರ ಕಾವ್ಯ ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ಸೊ ಬದಲಾವಣೆಯ ಪ್ರವಾಹದಲ್ಲಿ ದೃಢವಾಗಿ ನಿಲ್ಲಬಹುದಾದಂತಹ ಒಂದು ಕ್ಷಣವನ್ನು ಆ ಒಂದು ಕಾವ್ಯ ತನ್ನ ಪೂರ್ವಗ್ರಹಿ ಪೀಡಿತವಾಗಿಯೇ ತೋರಿಸುತ್ತೆ. ಇಟ್ ರಿಫ್ಲೆಕ್ಟ್ಸ್ ದ ಟ್ರೆಡಿಷನಲ್ ಹಿಂದೂ ಅಪ್ಬ್ರಿಂಗಿಂಗ್. ಸೊ ಅವನ ಕಾವ್ಯ ಏನನ್ನು ಪ್ರತಿಫಲಿಸುತ್ತೆ ಅಂತ ಹೇಳಿದ್ರೆ, ಸಾಂಪ್ರದಾಯಿಕವಾದಂತಹ ಹಿಂದೂ ಧರ್ಮದ ಅಥವಾ ಹಿಂದೂ ಧರ್ಮದ ಆಶಯಗಳ ಉಳ್ಳ ಮೌಲ್ಯಗಳುಳ್ಳಂತಹ ಒಂದು ಪಾಲನೆಯನ್ನು ದಟ್ ಈ ಹ್ಯಾಡ್. ಅವನು ಈ ಹಿಂದೆ ಯಾವ ಪಾಲನೆಯಲ್ಲಿ ಬೆಳೆದಿದ್ದ ಆ ಪಾಲನೆಯನ್ನು, ಆ ಹಿಂದೂ ಮೌಲ್ಯಗಳನ್ನು, ಹಿಂದೂ ಆಚಾರಗಳನ್ನು, ಹಿಂದೂ ಕೌಟುಂಬಿಕ ವ್ಯವಸ್ಥೆಯನ್ನು ಇದು ಸಾಂಪ್ರದಾಯಿಕವಾಗಿ ಪ್ರತಿಫಲಿಸುತ್ತೆ. ಆ್ಯಂಡ್ ದ ಎಕ್ಸ್ಪೀರಿಯನ್ಸಸ್ ದಟ್ ಈ ಎನ್ಕೌಂಟರ್ಡ್ ಇನ್ ವೆಸ್ಟರ್ನ್ ಕಲ್ಚರ್. ಅದರ ಅನುಭವಗಳ ಜೊತೆಗೆ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಅವನು ಮುಖಾಮುಖಿಯಾದಂತಹ ಸಂಘರ್ಷಕ್ಕಿಳಿದಂತಹ ಅನುಭವಗಳನ್ನೂ ಸಹ ಇದು ಪ್ರತಿಫಲಿಸುತ್ತೆ. ಹಿಸ್ ಅಚೀವ್ಮೆಂಟ್ ಈಸ್ ಮಲ್ಟಿಫೆಸೆಟೆಡ್. ಅವನ ಸಾಧನೆ ಕವಿಯಾಗಿ ಅಥವಾ ಒಬ್ಬ ವ್ಯಕ್ತಿಯಾಗಿ ಬಹು ಅಂಶಗಳನ್ನು ಒಳಗೊಂಡಿರುವಂಥದ್ದು, ಬಹುಮುಖಿಯಾದಂಥದ್ದು. ಹಿ ವಾಸ್ ಎ ಪೊಯೆಟ್. ಅವರೊಬ್ಬ ಕವಿ, ಫೋಕ್ಲೋರಿಸ್ಟ್, ಜಾನಪದ ತಜ್ಞ, ಕ್ರಿಟಿಕ್, ಒಬ್ಬ ವಿಮರ್ಶಕ, ಟ್ರಾನ್ಸ್ಲೇಟರ್, ಭಾಷಾಂತರಕಾರ ಆ್ಯಂಡ್ ಕಲ್ಚರಲ್ ಹಿಸ್ಟೋರಿಯನ್. ಅವನೊಬ್ಬ ಸಾಂಸ್ಕೃತಿಕ ಇತಿಹಾಸಕಾರನೂ ಸಹ ಆಗಿದ್ದಾನೆ. ದೋ ರಾಮಾನುಜನ್ ರೋಟ್ ಆಲ್ ಇಸ್ ಪೊಯೆಟ್ರಿ ವೈಲ್ ಇನ್ ಅಮೇರಿಕಾ. ಅಮೇರಿಕದಲ್ಲಿ ವಾಸವಿದ್ದಾಗಲೇ ಅಥವಾ ಅಲ್ಲಿ ನೆಲೆಸಿರುವಂತಹ ಸಂದರ್ಭದಲ್ಲಿ ಅವರು ಬರೆದಿದ್ದರೂ ಸಹ ತನ್ನ ಇಡೀ ಕಾವ್ಯವನ್ನು ದ ಹಾರ್ಟ್ ಆಫ್ ಹಿಸ್ ಪೊಯೆಟ್ರಿ ಈಸ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಕಲ್ಚರ್. ಆ ಪದ್ಯದ ಆತ್ಮ ಅಥವಾ ಹೃದಯ ಯಾವುದು ಅಂತ ಹೇಳಿದರೆ ಅದು ಭಾರತ ಮತ್ತು ಭಾರತೀಯ ಸಂಸ್ಕೃತಿಯಾಗಿದೆ. ಅದು ಪೂರ್ಣವಾಗಿ ಅಮೇರಿಕದ ಸಂಸ್ಕೃತಿಯಲ್ಲಿ ಬೆಳೆದರೂ ಸಹ ತುಂಬ ವರ್ಷಗಳು, ಆದರೆ ಅದರ ಆತ್ಮವಾಗಿ ಮಾತ್ರ ಅಮೇರಿಕದ ಸಂಸ್ಕೃತಿ ಇಲ್ಲ ಅನ್ನುವಂಥ ವಿಷಯ. ಟು ಕೋಟ್ ಹಿಮ್ ಆನ್ ದ ಥೀಮ್ ಆಫ್ ಹಿಸ್ ಪೊಯೆಟ್ರಿ. ಅವನದೇ ಮಾತುಗಳಲ್ಲಿ ಅವನದೇ ಕಾವ್ಯದ ವಸ್ತುವನ್ನು ಕುರಿತು ಹೇಳೋದಾದರೆ, ಐ ಮಸ್ಟ್ ಸ್ಪೀಕ್, ಐ ಮಸ್ಟ್ ಸೀಕ್. ನಾನು ಹುಡುಕಿದಂತಹದ್ದು ಆ್ಯಂಡ್ ಫೈಂಡ್ ಮೈ ಪರ್ಟಿಕ್ಯುಲರ್ ಹೆಲ್. ನನ್ನದೇ ಆದಂತಹ ಒಂದು ನಿರ್ದಿಷ್ಟವಾದಂತಹ ನರಕ ಸದೃಶವಾದಂತಹ ಅಥವಾ ಅಷ್ಟೇ ಪ್ರೀತಿಯಿಂದ, ಓನ್ಲಿ ಇನ್ ದ ಹಿಂದೂ ಮೈಂಡ್, ಅದು ಭಾರತೀಯ ಮನಸ್ಸಿನಲ್ಲೇ ನಾನೆಲ್ಲವನ್ನು ಹುಡುಕಿದ್ದೀನಿ ಅಂತಕ್ಕಂಥ ಮಾತು. ಹಿಸ್ ಪೊಯಮ್ಸ್ ಆರ್ ಪೊಯೆಟಿಕ್ ಸ್ಕೆಚಸ್. ಅವನ ಪದ್ಯಗಳೆಲ್ಲವೂ ಸಹ ಕಾವ್ಯದ ಒಂದು ಸ್ಕೆಚ್ಗಳು ಅಂತ. ಹಿಸ್ ಪೊಯಮ್ಸ್ ಆರ್ ಪೊಯೆಟಿಕ್ ಸ್ಕೆಚಸ್. ಅವರ ಕಾವ್ಯಗಳು, ಅವರ ಪದ್ಯಗಳು ಅವರ ಕಾವ್ಯದ ರೇಖಾಚಿತ್ರಗಳಿದ್ದ ಹಾಗೆ, ಆಕಾರಗಳು ಅಥವಾ ಕೃತಿ, ಕಾವ್ಯದ ಕೃತಿ ಇದ್ದ ಹಾಗೆ, ವಿತ್ ಇನ್ನರೆಂಟ್ ಕಾಮೆಂಟ್ಸ್, ಅಂತರ್ಗತವಾದಂತಹ ಅಂಶಗಳನ್ನು
ಆನ್ ಪೀಪಲ್, ಜನರ ಬಗೆಗಿನ, ಆ್ಯಂಡ್ ಸಿಚುವೇಶನ್ಸ್, ಸಂದರ್ಭಗಳ ಬಗೆಗಿನ ಅಂಶಗಳನ್ನು ಒಳಗೊಂಡಿರುತ್ತೆ. ದ ವೊಕ್ಯಾಬುಲರಿ ಈಸ್ ಸಿಂಪಲ್ ಬಟ್ ಸಜೆಸ್ಟಿವ್. ಅವರು ಬಳಸಬಹುದಾದಂತಹ ಪದಪುಂಜಗಳು ತುಂಬ ಸರಳವಾಗಿರ್ತವೆ, ಹಾಗೆ ಸೂಚ್ಯವಾಗಿರ್ತವೆ. He has a keen eye for the specific of an object or situation and tellingly reveals details which strike very few people. ಸೊ ಅವರು ಕಣ್ಣು ಅಥವಾ ಅವರ ದೃಷ್ಟಿ ತುಂಬ ನಿಖರವಾದಂತಹ ವಸ್ತು ಅಥವಾ ಸಂದರ್ಭವನ್ನು ಕುರಿತಾಗಿರ್ತದೆ. ಹಾಗೆ ಅವೆಲ್ಲವನ್ನು ಸ್ಪಷ್ಟವಾಗಿ ತಿಳಿ ಹೇಳಬಹುದಾದಂತಹ, ಕೆಲವೇ ಜನಗಳಿಗೆ ಮಾತ್ರ ತಾಕುವಂತಹ ವಿಷಯಗಳಾಗಿರ್ತವೆ. ರಿಟರ್ನಿಂಗ್ ಅಂತಕ್ಕಂಥ ಈ ಪದ್ಯ ಎವೋಕ್ಸ್, ಪ್ರಚೋದಿಸುತ್ತೆ ದ ಪ್ಯಾಥೋಸ್ ಆಫ್ ದ ಸ್ಪೀಕರ್ಸ್ ರಿಟರ್ನಿಂಗ್ ಹೋಮ್ ಆಫ್ಟರ್ ಸೆವೆರಲ್ ಇಯರ್ಸ್. ಕವಿ, ಈ ಪದ್ಯದಲ್ಲಿ ಮಾತನಾಡುವಂತಹ ಕವಿ ಇದ್ದಾರಲ್ವ, ಈ ಕವಿ ಅನೇಕ ವರ್ಷಗಳ ತರುವಾಯ ತನ್ನ ಮನೆಗೆ ಮರಳಿ ಬಂದಾಗ ಅಲ್ಲಿ ಉಂಟಾಗಬಹುದಾದಂತಹ ಒಂದು ಕರುಣೆಯ ರಸವನ್ನು ಈ ಪದ್ಯ ಹೇಳ್ತದೆ. ಅಯ್ಯೋ ಅನಿಸುವಂತಹ ದುಃಖದ ಸನ್ನಿವೇಶವನ್ನು ಹೇಳ್ತದೆ. ಟು ಇಸ್ ಓಲ್ಡ್ ಹೋಮ್, ಅವರ ಹಳೆಯ ಮನೆ. ಇದು ಸಾಮಾನ್ಯ ಅರ್ಥದಲ್ಲಿ ಮನೆಯೂ ಹೌದು, ಹಾಗೆ ಸಾಮಾನ್ಯ ಸೂಚ್ಯವಾದ ಅರ್ಥದಲ್ಲಿ ಅವರ ದೇಶವೂ ಹೌದು, ಅವರ ಮೌಲ್ಯವೂ ಹೌದು. ಆ್ಯಂಡ್ ಕಾಲಿಂಗ್ ಔಟ್ ಡೆಸ್ಪರೇಟ್ಲಿ ಫಾರ್ ಎ ಮದರ್, ಬಂದು ಜೋರಾಗಿ ಕೇಳ್ತಾರೆ ಅಥವಾ ಹುಡುಕ್ತಾರೆ ಅಥವಾ ಕೂಗ್ತಾರೆ. ಡೆಸ್ಪರೇಟ್ಲಿ ಅಂದರೆ ಹತಾಶತೆಯಿಂದ ತನ್ನ ತಾಯಿಯನ್ನು, ಹೂ ಹ್ಯಾಸ್ ಸೀಸ್ ಟು ಲೀವ್ ಫಾರ್ 40 years, ಯಾರನ್ನು 40 ವರ್ಷಗಳಿಂದ ಯಾರ ಜೊತೆಯಲ್ಲಿ ವಾಸ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದ ಅಥವಾ ನಿಲ್ತಿದ್ದು. ಸೊ ಅಂತಹ ತಾಯಿಯನ್ನು ಬಂದು ಹತಾಶೆಯಿಂದ ಹುಡುಕ್ತಾರೆ. ಬಟ್ ಈಸ್ ಮೆಮೊರೀಸ್ ಆರ್ ಸೋ ಸ್ಟ್ರಾಂಗ್ ಇನ್ ಹಿಮ್ ದಟ್ ಈ ಫರ್ಗೆಟ್ಸ್ ದ ಫ್ಯಾಕ್ಟ್ ದಟ್ ನೌ ದ ಹೋಮ್ ಈಸ್ ನಾಟ್ ದ ಸೇಮ್ ಎನಿಮೋರ್. ಆದರೆ ಅವನ ನೆನಪುಗಳಿದೆಯಲ್ಲ, ಅವು ಬಹಳ ಗಟ್ಟಿಯಾದಂತಹ ನೆನಪುಗಳು ಹಾಗೇ ಉಳ್ಕೊಂಡಿರ್ತವೆ. ಅವನ್ನು ಈ ಫರ್ಗೆಟ್ಸ್ ದ ಫ್ಯಾಕ್ಟ್ ದಟ್, ಎಷ್ಟು ಗಲಾಢ್ಯವಾಗಿ ಅವನನ್ನು ಆವರಿಸಿರ್ತವೆ ಅಂದರೆ ಅವನು ವಾಸ್ತವವನ್ನು, ಫ್ಯಾಕ್ಟ್, ಸತ್ಯವನ್ನೇ ಮರೆತುಬಿಟ್ಟಿರ್ತದೆ. ಈಗ ದ ಹೋಮ್ ಈಸ್ ನಾಟ್ ದ ಸೇಮ್ ಎನಿಮೋರ್, ಆ ಮನೆ 40 ವರ್ಷಗಳ ಹಿಂದೆ ಇದ್ದಂಥ ಮನೆ ಹಾಗೆ ಇವತ್ತು ಉಳಿದಿಲ್ಲ ಅಂತಕ್ಕಂಥ ವಾಸ್ತವನ್ನೇ ಮರೆಸುವಷ್ಟು ನೆನಪುಗಳು ಸ್ಟ್ರಾಂಗ್ ಆಗಿರ್ತವೆ. ಹಿಸ್ ಮದರ್ ಹ್ಯಾಸ್ ಸೀಸ್ ಟು ಬಿ ದೇರ್ ಫಾರ್ 40 years, ಅವರ ತಾಯಿಯೂ ಸಹ 40 ವರ್ಷಗಳಿಂದ ಅಲ್ಲಿ ವಾಸ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಬಟ್ ಇಸ್ ಮೆಮೊರೀಸ್ ಗೆಟ್ ಟ್ಯಾಂಜಲ್ಡ್ ವಿತ್ ದ ಪ್ರೆಸೆಂಟ್, ಆದರೆ ಅವನ ನೆನಪುಗಳು ವರ್ತಮಾನದ ಜೊತೆ ಸಿಕ್ಕಾಕ್ಕೊಬಿಟ್ಟಿದ್ದಾವೆ. ಆ್ಯಂಡ್ ಈ ಆಲ್ಮೋಸ್ಟ್ ಫೀಲ್ಸ್ ಲೈಕ್ ದ ಸ್ಕೂಲ್ ಬಾಯ್. ಈಗ ಅವರು ಹೇಗೆ ಫೀಲ್ ಆಗ್ತಾನೆ ಅಂತ ಹೇಳಿದ್ರೆ, ಹೇಗೆ ಅನುಭವವನ್ನು ಅನುಭವಿಸ್ತಾ ಇದ್ದಾನೆ ಅಂದರೆ ಶಾಲಾ ಹುಡುಗನ ಹಾಗೆ ಅನುಭವಿಸ್ತಾ ಇದ್ದಾನೆ. ಒನ್ಸ್ ಅಪಾನ್ ಎ ಟೈಮ್ ಏನೆಲ್ಲ ಇದ್ದ. ಸೊ ಮನೆಗೆ ಕಮಿಂಗ್ ಹೋಮ್ ಟು ಹ್ಯಾವ್ ಫುಡ್ ಸರ್ವ್ಡ್ ಬೈ ಹಿಸ್ ಮದರ್, ತನ್ನ ತಾಯಿಯಿಂದ ಊಟವನ್ನು ತಿನ್ನಲಿಕ್ಕೆ ಮಧ್ಯಾಹ್ನದ ಹೊತ್ತು ಅಥವಾ ಸಂಜೆ ಹೊತ್ತು ಸ್ಕೂಲಿಂದ ವಾಪಸ್ ಬರ್ಬೋದಾದಂತಹ ಒಂದು ಕಾಲದ ಶಾಲಾ ವಿದ್ಯಾರ್ಥಿಯ ಹಾಗೆ ಬಂದು ಇಲ್ಲಿ ನಿಂತಿರುವ ಅನುಭವವನ್ನು ಈ ಕವಿ ವ್ಯಕ್ತಪಡಿಸ್ತಾ ಇದ್ದಾನೆ. ಇದು ಸೂಚ್ಯವಾಗಿ ರಿಟರ್ನಿಂಗ್ ಪದ್ಯ ಮತ್ತು ಆ ಕವಿಯ ವಿವರಣೆ. ಆದರೆ ಈಗ ನೇರವಾಗಿ ಪದ್ಯ ಭಾಗಕ್ಕೆ ಬರೋಣ. ಮೊದಲು ಪದ್ಯವನ್ನು ಓದ್ತೀನಿ, ಆ ನಂತರ ನಿಮಗೆ ಅರ್ಥವನ್ನು ಹೇಳ್ತೀನಿ. ಈ ಪದ್ಯ ಒಟ್ಟು 3 ಸ್ಟಾಂಜಗಳನ್ನು ಓದಂತಹ ಪದ್ಯ. ಒಂದೊಂದು ಸ್ಟಾಂಜದ ಮೊದಲ 2 ಸ್ಟಾಂಜದಲ್ಲಿ 4 ಸಾಲುಗಳನ್ನು, ಕೊನೆಯ ಒಂದು ಸಾಲದಲ್ಲಿ 5, ಕೊನೆಯ 5 ಸ್ಟಾಂಜದಲ್ಲಿ 5 ಸಾಲುಗಳನ್ನು ಒಳಗೊಂಡಿದೆ. ಒಟ್ಟು 13 ಸಾಲುಗಳ ಒಂದು ಪದ್ಯ ಇದು. ರಿಟರ್ನಿಂಗ್ ಹೋಮ್ ಒನ್ ಬ್ಲೇಸಿಂಗ್ ಆಫ್ಟರ್ನೂನ್, he looked for his mother everywhere. She was not in the kitchen, she was not in the backyard, she was not anywhere. He looked and looked, grew frantic, looked even under the beds where he found old shoes and dust balls. But not his mother. He ran out of the house shouting, "Amma, where are you? I am home. I am hungry." But there was no answer, not even an echo in the deserted street blazing with sunshine. Suddenly he remembered he was now 61 and had not had a mother for 40 years. ಇಷ್ಟೇ ಪದ್ಯ ಇರೋದು. ಈಗ ಪದ್ಯದ ವಿವರಣೆಗೆ ಬರೋಣ. ರಿಟರ್ನಿಂಗ್ ಹೋಮ್ ಒನ್ ಬ್ಲೇಸಿಂಗ್ ಆಫ್ಟರ್ನೂನ್.
ಸೊ ಮರಳಿ ಮನೆಗೆ ಬಂದಿದ್ದ ಒಂದು ಮಧ್ಯಾಹ್ನದ ಉರಿ ಬಿಸಿಲಲ್ಲಿ. ಇಲ್ಲಿ ಬ್ಲೇಸಿಂಗ್ ಅಂತಕ್ಕಂಥದ್ದು ಸೂರ್ಯನ ತಾಪವನ್ನು, ಸೂರ್ಯನ ಝಳವನ್ನು ಹೇಳುವಂಥದ್ದು. ಒಂದು ಉರಿ ಮಧ್ಯಾಹ್ನದ ಬಿಸಿಲು ಮನೆಗೆ ಮರಳಿದ್ದ, ದ ಹೋಮ್ ಕಮಿಂಗ್ ಅಂತ ಹೇಳ್ಬೋದು. ಮನೆಗೆ ಮರಳುವಂತಹ ಪ್ರಕ್ರಿಯೆ ಬಂದಿರುವಂಥದ್ದು ಉರಿ ಬಿಸಿಲಲ್ಲಿ. ಹಿ ಲುಕ್ಡ್ ಫಾರ್, ಅವನು ಬಂದಿದ್ದು ನೋಡಲಿಕ್ಕೆ, ಲುಕ್ಡ್ ಫಾರ್ ನೋಡೋದಕ್ಕೆ ಯಾರನ್ನು, ಇಸ್ ಮದರ್ ಎವ್ರಿವೇರ್. ಬಂದವನೇ ಎಲ್ಲೆಲ್ಲೂ ಅವನ ತಾಯಿಯನ್ನು ನೋಡ್ತಾ ಇದ್ದ. ಶಿ ವಾಸ್ ನಾಟ್ ಇನ್ ದ ಕಿಚನ್. ಸಾಮಾನ್ಯವಾಗಿ ಮಕ್ಕಳು ಹುಡುಕುವಂಥದ್ದು ತಾಯಿಯನ್ನು ಅಡುಗೆ ಮನೆಯಲ್ಲಿ ತಿನ್ನಲಿಕ್ಕೆ ಏನಾದ್ರು ಕೊಡ್ತಾಳ ಅಂತ. ಶಿ ವಾಸ್ ನಾಟ್ ಇನ್ ದ ಕಿಚನ್, ಶಿ ವಾಸ್ ನಾಟ್ ಇನ್ ದ ಬ್ಯಾಕ್ವರ್ಡ್. ಆ ನಂತರ ಹುಡುಕುವಂಥದ್ದು ಅವಳನ್ನು ಹಿತ್ತಲಲ್ಲಿ. ಸೊ ಅಲ್ಲಿಯೂ ಸಹ ಅವಳು ಹಿತ್ತಲಲ್ಲಿ ಇರಲಿಲ್ಲ. ಶಿ ವಾಸ್ ನಾಟ್ ಎನಿವೇರ್. ಅವನು ಎಲ್ಲೆಲ್ಲಿ ಹುಡುಕ್ತಿದ್ದ, ಅವಳು ಎಲ್ಲೆಲ್ಲೂ ಸಹ ಇರಲಿಲ್ಲ. ಸೊ ಇಲ್ಲಿ ನಮಗೆ ತುಂಬ ಸರಳವಾದಂತಹ ಪದಗಳನ್ನು ಬಳಸಿ ಸ್ವಚ್ಛವಾಗಿ ಹೇಳ್ತಾನೆ. ಒಂದು ಉರಿ ಬಿಸಿಲಲ್ಲಿ, ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಬಂದಂತಹ ಮಗ ತನ್ನ ತಾಯಿಯನ್ನು ಮನೆಯಲ್ಲಿ ಹುಡುಕ್ತಾರೆ, ಆದರೆ ಎಲ್ಲಿಯೂ ಸಹ ತನ್ನ ತಾಯಿ ಸಿಗೋದಿಲ್ಲ ಅನ್ನೋದು ಮೇಲರ್ಥ. ಆದರೆ ಒಳಾರ್ಥ, ಸೂಚ್ಯ ಅರ್ಥ, ಸಜೆಸ್ಟಿವ್ ಮೀನಿಂಗ್ ಏನು ಅಂತ ಹೇಳಿದ್ರೆ, ತಾನು ಕಳೆದುಕೊಂಡಂತಹ ತನ್ನದೇ ಮಾತೃಭೂಮಿಯನ್ನು ಹುಡುಕ್ಲಿಕ್ಕೆ 40 ವರ್ಷಗಳ ನಂತರ ಬಂದಂತಹ ಭಾರತದ ಮೌಲ್ಯಗಳನ್ನು ಹುಡುಕ್ತಾ ಇದ್ದರೆ ಅವು ಎಲ್ಲೂ ಸಹ ಕಾಣದಂತೆ ಅವನಿಗೆ ಭಾಸವಾಗಿರ್ತದೆ. ಎರಡನೇದು, ಹಿ ಲುಕ್ಡ್. ಎರಡನೇ ಸ್ಟ್ರಾಂಜಾಗಿ ಬರೋಣ. ಹಿ ಲುಕ್ಡ್ ಆ್ಯಂಡ್ ಲುಕ್ಡ್ ಗ್ರೀವ್ ಫ್ರ್ಯಾಂಟಿಕ್. ಅವನು ಹುಡುಕ್ತಾನೆ, ನೋಡ್ತಾನೆ, ಆದರೆ ಅವನಲ್ಲಿ ಒಂದು ರೀತಿಯ ಮಾನಸಿಕ ಕ್ಷೋಭೆ ಹೆಚ್ಚಾಗ್ತಾ ಹೋಗ್ತದೆ. ಫ್ರ್ಯಾಂಟಿಕ್ ಅಂತ ಹೇಳಿದ್ರೆ ಭಾವಾವೇಶಗೊಳ್ಳೋದು, ಕ್ಷೋಭೆಗೊಳಗಾಗುವಂಥದ್ದು. ಲುಕ್ಡ್ ಈವನ್ ಅಂಡರ್ ದ ಬೆಡ್ಸ್. ಆ ಭಾವ ಕ್ಷೋಭೆಗೆ ಒಳದಂಥ ಭಾವ ಹೇಗಿರುತ್ತೆ ಅಂದರೆ, ತಾಯಿಯನ್ನು ಎಲ್ಲಿ ಹುಡುಕ್ತಾನೆ ಅಂತ ಹೇಳಿದ್ರೆ ನಂತರ ಹೋಗಿ ಬೆಡ್ಗಳ ಕೆಳಗೆ, ಹಾಸಿಗೆಗಳ ಕೆಳಗೆ ಹುಡುಕಲಿಕ್ಕೆ ಹೋಗ್ತಾನೆ. ವೆರಿ ಫಾಂಡ್ ಓನ್ಲಿ ಓಲ್ಡ್ ಶೂಸ್ ಆ್ಯಂಡ್ ಡಸ್ಟ್ ಬಾಲ್ಸ್. ಸೊ ಅಲ್ಲಿ ಹಾಸಿಗೆಗಳ ಕೆಳಗೆ ಇಟ್ಟಂತಹ ಹಳೆಯ ಶೂಗಳು, ಪಾದರಕ್ಷೆಗಳು, ಅಥವಾ ಹಳೆಯದಾದಂತಹ ತಾನೇ ಉಂಡೆ ಕಟ್ಟಿ ಎಸೆದಂತಹ ಪೇಪರ್ ಡಸ್ಟ್ ಬಾಲ್ಸ್ ಆಗಿ. ಸೊ ಆ ಬಾಲ್ಗಳನ್ನು ಅಥವಾ ಪೇಪರ್ನ ಉಂಡೆಗಳು ಸಿಗ್ತವೆ, ಬಟ್ ನಾಟ್ ಇಸ್ ಮದರ್. ಆದರೆ ಅವರ ತಾಯಿ ಮಾತ್ರ ಸಿಗೋದಿಲ್ಲ. ಈ ರ್ಯಾನ್ ಔಟ್ ಆಫ್ ದ ಹೌಸ್. ಅವನು ಓಡಿ ಬರ್ತಾನೆ, ಶೌಟಿಂಗ್ ಅಮ್ಮ ಅಮ್ಮ ಅಂತ ಕಿರಿಚ್ಕೊಂಡು, ಅಮ್ಮ ಎಲ್ಲೋದ್ಲು ಅಂತ ಮನೆಯಿಂದ ಆಚೆ ಓಡಿ ಬರ್ತಾನೆ. ಅಮ್ಮ ಎಲ್ಲಾದರೂ ಹೊರಗಡೆ ಬೀದಿಯಲ್ಲಿ ಸಿಗ್ಬೋದೇನೋ ಅಂತ. ಎರಡನೇ ಸ್ಟಾಂಜದಲ್ಲಿ ಮತ್ತೆ ಮುಂದುವರೆದು ಅವನು ಭಾವಾವೇಶಕ್ಕೆ ಒಳಗಾಗಿ ತಾನು ಹುಡುಕಿ ಬಂದಂಥ 40 ವರ್ಷಗಳ ನಂತರ ತಾನು ಹುಡುಕಿ ಬಂದಂಥ ತನ್ನ ತಾಯಿ ಸಿಗಲಿಲ್ವಲ್ಲ ಅಂಥೇಳಿ ಭಾವಾವೇಶಕ್ಕೆ ಒಳಗಾಗಿ ತಾನು ಮಲಗಿದಂತಹ ಬೆಡ್ಗಳ ಕೆಳಗೆ, ಎಲ್ಲಂದರೆ ಅಲ್ಲೇ ಅವನು ಡಸ್ಟ್ಬಿನ್ಗಳಲ್ಲೂ ಸಹ ಹುಡುಕ್ಲಿಕ್ಕೆ ಹೋಗ್ತಾನೆ. ಆದರೆ ತನ್ನ ತಾಯಿ ಎಲ್ಲೂ ಮನೆ ಒಳಗಡೆ ಇರೋದಿಲ್ಲ. ಹಾಗಾಗಿ ಅಮ್ಮ ಅಂತ ಹೇಳಿ ತನ್ನ ತಾಯಿಯನ್ನು ಕಳೆದುಕೊಂಡಂತಹ, ತಾಯ್ತನವನ್ನು, ಮೌಲ್ಯಗಳನ್ನೇ ಕಳೆದುಕೊಂಡಂತಹ ಮಗುವಿನ ಹಾಗೆ ತನ್ನ ತಾಯಿಯಾದಂಥ ಮೌಲ್ಯವನ್ನು, ಭಾರತೀಯತೆಯನ್ನು, ಹಿಂದೂ ಮೈಂಡನ್ನು ಹರಿಸಿ ಕಿರಿಚಿ ಓಡಿ ಬರ್ತಾನೆ. ಇದು ಎರಡನೇ ಸ್ಟಾಂಜ. ನೆಕ್ಸ್ಟ್ ಕೊನೆಯ ಸ್ಟಾಂಜ ಏನು ಹೇಳುತ್ತೆ ನೋಡೋಣ. ವೇರ್ ಆರ್ ಯು? ತನ್ನ ತಾಯಿಯನ್ನು ನಾಟಕೀಯವಾಗಿ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಎಲ್ಲಿದೆಯಾ? ಇಡೀ ಪದ್ಯದಲ್ಲಿ ಮಾತಾಡ್ತಾನೆ. ಇದೇ ಮೊದಲ ಬಾರಿಗೆ ಮೊದಲ ವ್ಯಕ್ತಿ ನಿರೂಪಣೆಯಲ್ಲಿ ಈ ಸ್ಟಾಂಜ ನಿರೂಪಣೆ ಆಗ್ತದೆ. ವೇರ್ ಆರ್ ಯು? ಎಲ್ಲಿ ಹೋದೆ ತಾಯಿ? ಎಲ್ಲಿದೆಯಾ? ಐ ಆಮ್ ಹೋಮ್. ನಾನು ಮನೆಗೆ ಬಂದಿದ್ದೀನಿ, ಮನೆಯಲ್ಲಿದ್ದೀನಿ. ಐ ಆಮ್ ಹಂಗ್ರಿ. ನನಗೆ ಹಸಿವಾಗಿದೆ. ಅವನ ಎಲ್ಲ ಮಕ್ಕಳು ತನ್ನ ತಾಯಿಯಂದಿರನ್ನು ಕೇಳುವ ತುಂಬ ಮುಗ್ಧವಾದಂತಹ ನುಡಿಗಳಿವು. ಬಟ್ ದೆರ್ ವಾಸ್ ನೋ ಆನ್ಸರ್, ನಾಟ್ ಈವನ್ ಎನ್ ಎಕೋ. ಆದರೆ ಈ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರವೇ ಇರಲಿಲ್ಲ, ಒಂದು ಪ್ರತಿಧ್ವನಿಯೂ ಸಹ ಇರಲಿಲ್ಲ. ಇನ್ ದ ಡೆಸರ್ಟೆಡ್ ಸ್ಟ್ರೀಟ್ ಬ್ಲೇಸಿಂಗ್ ವಿತ್ ಸನ್ಶೈನ್. ಆ ಒಂದು ಸಮಯದಲ್ಲಿ ಅವನು ನಿಂತಿದ್ದು ಪ್ರಖರವಾಗಿ ಬೆಳಗುವಂತಹ ಸೂರ್ಯನ ಉರಿ ಬಿಸಿಲಿನ ನಿರ್ಜನ ಬೀದಿಯಲ್ಲಿ ನಿಂತಿದ್ದ. ಆ ಬೀದಿಯಲ್ಲಿ ಒಂದು ಉಸಿರು ಸಹ ಇರಲಿಲ್ಲ, ಒಂದು ಉತ್ತರವೂ ಇರಲಿಲ್ಲ. ಇವನ ಮಾತು, ಇವನ ಪ್ರಶ್ನೆ ಇವನಿಗೂ ಸಹ ಕೇಳಿಸ್ಲಿಲ್ಲ ಅನ್ನುವ ಅರ್ಥದಲ್ಲಿ. ಸಡನ್ಲಿ ರಿಮೆಂಬರ್, ತಕ್ಷಣವೇ ವರ್ತಮಾನ ಅಂತಕ್ಕಂಥದ್ದು ಅವನಿಗೆ ಜ್ಞಾಪಿಸುತ್ತೆ. ಹಾಗಾಗಿ ಅವನು ನೆನಪು ಮಾಡ್ಕೊಳ್ತಾನೆ. ಈ ವಾಸ್ ನೌ 61. ಈಗ ಅವನಿಗೆ 61 ವರ್ಷ ಆಗಿದೆ. ಆ್ಯಂಡ್ ಹಿ ಹ್ಯಾಡ್ ನಾಟ್ ಹ್ಯಾಡ್ ಎ ಮದರ್ ಫಾರ್ 40 years.
ಅವನಿಗೆ 40 ವರ್ಷಗಳಿಂದಲೂ ಒಬ್ಬ ತಾಯಿ ಇದ್ಲು ಅಂತಕ್ಕಂಥದ್ದು ಮರೆತಿದ್ದ. ಈಗ ತನಗೆ ತಾಯಿ ಇಲ್ಲ ಅಂತಕ್ಕಂಥದ್ದು 40 ವರ್ಷಗಳಾಯಿತು ಅಂತಕ್ಕಂಥದ್ದು, 40 ವರ್ಷಗಳಿಂದ ನಾನಲ್ಲಿರಲ್ಲ ಅಂಥದ್ದು, 40 ವರ್ಷಗಳಿಂದ ನಾನು ತಾಯಿ ಜೊತೆ ಬದುಕಲಿಲ್ಲ, ನಿಲ್ಲಿಸಿದ್ದೆ ಅನ್ನೋದು, ಈಗ ನನಗೆ 60 ವರ್ಷ ಆಗಿದೆ ಅಂತಕ್ಕಂಥ ಮಾತು ಅವನಿಗೆ ನೆನಪಾಗಿ ತಕ್ಷಣವೇ ವರ್ತಮಾನಕ್ಕೆ ಬರ್ತಾರೆ. ಸೊ ಈ ಪದ್ಯ 3 ಹಂತದಲ್ಲಿ ಬಹಳ ಮುಖ್ಯ ಆಗುತ್ತೆ. ಇದು ಗತದ ಅನುಭವಗಳು ಅಥವಾ ನೆನಪುಗಳ ಜೊತೆಯಲ್ಲಿ ವರ್ತಮಾನದ ಮುಖಾಮುಖಿ. ಸೊ ಇಲ್ಲಿ ವರ್ತಮಾನ ವರ್ಸಸ್ ಪ್ರೆಸೆಂಟ್ ವರ್ಸಸ್ ಮೆಮೊರೀಸ್, ಪಾಸ್ಟ್, ದ ಪಾಸ್ಟ್ ವರ್ಸಸ್ ಯಾವಾಗಲೂ ಗತ ನೆನಪುಗಳ ಬಲೆಯಲ್ಲಿ ಸಿಗಾಕ್ಸ್ಕೊಂಡ್ರೆ ವರ್ತಮಾನ ಏನಾಗುತ್ತೆ, ಅಲ್ಲಿಂದ ಬಿಡುಗಡೆಗೆ ಅವಕಾಶ ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಸೊ ನೆನಪುಗಳು ಯಾವಾಗಲೂ ಸಹ ವರ್ತಮಾನದ ಜೊತೆ ಮುಖಾಮುಖಿಗೆ ಹಿಡಿತದೆ. ಇನ್ನೊಂದು 40 ವರ್ಷಗಳ ಹಿಂದೆ ತಾನು ಗಳಿಸಿದಂಥ ತನ್ನ ತಾಯಿಯ ಮೌಲ್ಯಗಳು, ಹಾಗೆ 40 ವರ್ಷಗಳಿಂದ ತಾನು ಬದುಕಿದ ದೇಶದ ಮೌಲ್ಯಗಳ ಜೊತೆಯಲ್ಲಿ ಮುಖಾಮುಖಿ ಹಾಗೆ ಸಂದರ್ಭ ಆಗುತ್ತೆ. ಸೊ ಈ ಎಲ್ಲ ಆಶಯಗಳನ್ನು ಇಟ್ಕೊಂಡು ಈ ಪದ್ಯವನ್ನು ನಾವು ಹೀಗೆ ಏನನ್ನು ಒಂದು ಕಂಕ್ಲೂಷನ್ಗೆ ಬರ್ಬೋದು. ಏನಪ್ಪ ಕಂಕ್ಲೂಷನ್ ಅಂತ ಹೇಳಿದ್ರೆ, ಸೊ ಈ ಪದ್ಯ ನಮಗೆ ಪ್ರಾರಂಭದಲ್ಲಿ ಕವಿಯ ಹತಾಶೆಯನ್ನು, ನೋವನ್ನು ಹೇಳೋಕ್ಕೋದ್ರೆ ಕೊನೆಯಲ್ಲಿ ಅದು ಹೇಳುತ್ತೆ, ಈ ನೆನಪುಗಳು ಯಾವಾಗಲೂ ವಾಸ್ತವದ ಜೊತೆಯಲ್ಲಿ ಗುದ್ದಾಡ್ತಾ ಇರ್ತವೆ ಅಂತಕ್ಕಂಥದ್ದು. ಸೊ ಇಲ್ಲಿ ಮನೆಗೆ ನಾವು ವಾಪಸ್ ಬಂದ ಈ ಮನೆ ಹೋಮ್ ಕಮಿಂಗ್ ಅಂತಕ್ಕಂಥದ್ದು ಅಥವಾ ರಿಟರ್ನಿಂಗ್ ಅಂತಕ್ಕಂಥದ್ದು ಏನಾಗುತ್ತೆ, ನಾವು ನಮ್ಮದೇ ಮೌಲ್ಯಕ್ಕೆ ಎಷ್ಟೋ ವರ್ಷಗಳ ನಂತರ ನಮ್ಮದೇ ಪರಿಸರಕ್ಕೆ, ನಮ್ಮದೇ ಮೌಲ್ಯಗಳಿಗೆ, ನಮ್ಮದೇ ಆಚಾರಗಳಿಗೆ ಮತ್ತೆ ವಾಪಸ್ ಬಂದಾಗ ಅಲ್ಲಿ ನಮಗೆ ನಾವೇ ಏನಾಗಿರ್ತೀವಿ ಅಂತ ಹೇಳಿದ್ರೆ ಹತಾಶ ಸ್ಥಿತಿಯಲ್ಲಿ ಬಂದಿರ್ತೀವಿ. ನಾವು ಬೆಳೆದು ಹೋದಂಥ ವಾತಾವರಣ ಮತ್ತೆ ನಮಗೆ ಸಿಗೋದಿಲ್ಲ ಅಂತಕ್ಕಂಥದ್ದು ಈ ಪದ್ಯವನ್ನು ಸೂಚ್ಯವಾಗಿ ನಾವು ಅಧ್ಯಯನ ಮಾಡಿದಾಗ ತಿಳಿದು ಬರುತ್ತೆ.